ನಮ್ಮ ದೇಹದ ಸತ್ಯವನ್ನು ಅರಿಯದೇ ಬದುಕುತ್ತಿರುವ ನಾವು ಅಧರ್ಮಿಗಳೇ. ದೇವ್ರನ್ನ ಹುಡುಕಬೇಡ್ರಿ. ನಮ್ಮ ದೇಹವನ್ನು ಗುರುತಿಸುವುದನ್ನು ಕಲಿಯುವುದೇ ನಿಜವಾದ ಧರ್ಮ. ಒಪ್ಕೋಬೋದಾ? ಯಾರು ಗುರುತಿಸ್ತಾವ್ರೆ? ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ಆಗೋಯ್ತು, ಅಲ್ಲಿಗೆ ಹೋಗ್ಬೇಕಿತ್ತು, ಟೈಮ್ ಆಗಿತ್ತು, ಇಲ್ಲಿಗೆ ಹೋಗ್ಬೇಕಿತ್ತು, ಟೈಮ್ ಆಗಿತ್ತು, ಇದೇ ಮಾಡ್ತಾ ಇದ್ದೀರಾ. ದೇಹದ ಬಗ್ಗೆ ಏನು ನಿಮ್ಮ ಅರಿವು? ನಿಮ್ಮ ಮಕ್ಕಳಿಗೆ ನೀವು ಅರಿವನ್ನು ಏನು ಮೂಡಿಸ್ತಾ ಇದ್ದೀರಾ? ಶಾಲೆ ಕಾಲೇಜುಗಳಲ್ಲಿ ಏನು ಧರ್ಮವನ್ನು ಮೂಡಿಸ್ತಾ ಇದ್ದಾರೆ ಮಕ್ಕಳು? ಉಪಾಧ್ಯಾಯರು, ಲೆಕ್ಚರರ್ಸು ಅರಿವಿದೆಯಾ? ಗೊತ್ತಿದೆಯಾ? ಹೇಳೋಕ್ಕಾಗಿದೆಯಾ? ಅಂತಹ ಕಡೆ ನೀವು ಹೋಗಿರ್ಲಿಕ್ಕೆ ಸೇರ್ಸೋಕ್ಕಾಗಿದೆಯಾ ಮಕ್ಕಳನ್ನು? ಸಾಧ್ಯವೇ ಇಲ್ಲ. ಹಾಗಿದ್ದ ಮೇಲೆ ಬೆಳಿಗ್ಗೆ ಎದ್ದು ಕಮಿಟ್ಮೆಂಟು, ಸಾಯಂಕಾಲ ಕಮಿಟ್ಮೆಂಟು, ಮಲ್ಕೊಳ್ಳೋಕೆ ಹೋದರೆ ಕಮಿಟ್ಮೆಂಟು, ಇದೇನೇ ನಮ್ಮದು ಅಧರ್ಮ. ಹೋರಾಟ, ಚೀರಾಟ, ಆರಾಟ, ನರಳಾಟ, ಏನೇನು ಬೇಕು ಕ್ವಾಲಿಟಿ ಅನುಭವಿಸಿ. ನೀವು ಏನೇನು ಮಾಡ್ತಾ ಇದ್ದೀರೋ, ಪೂಜೆ, ವ್ರತ, ಧರ್ಮ, ಯೋಗ, ನೀವು ಏನೇನು ಮಾಡ್ತೀರೋ ಏನಿಲ್ಲ, ಇಲ್ಲ, ಝೀರೋ. ಯಾಕೆ? ರಕ್ತಕ್ಕೂ ನೀವು ಮಾಡುತ್ತಿರುವುದಕ್ಕೂ ಸಂಬಂಧನೇ ಇಲ್ಲ. ಹೌದಾ ಅಲ್ವಾ? ಹೌದು ಗುರುಗಳೇ. ಅಂದರೆ ಅದು ಯಾವುದು ಧರ್ಮನೇ ಅಲ್ವಾ? ಅಲ್ವೇ ಅಲ್ಲಮ್ಮ, ಬರೀ ಸುಳ್ಳು. ಧರ್ಮ ಅಂತಕ್ಕಂಥ ತಿಳಿದಿರೋದೇ ಸುಳ್ಳು. ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಇಷ್ಟೇ, ನಮ್ಮ ದೇಹದ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥದ್ದು ಧರ್ಮ ಯಾವುದು? ಹೌದು. ನಮ್ಮ ದೇಹದ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥ ಧರ್ಮ ಎಲ್ಲಿದೆ? ಪುಸ್ತಕದಲ್ಲಿ ಇದೆಯಾ? ಇಲ್ಲ. ದೇವಸ್ಥಾನದಲ್ಲಿ ಇದೆಯಾ? ಇಲ್ಲ. ಮತ್ತು ಎಲ್ಲಿದೆ ಧರ್ಮ? ಎಷ್ಟು ಮಟ್ಟಕ್ಕೆ ನಾವು ಬುದ್ಧಿಹೀನರು, ಅಂಗಹೀನರಾಗಿದ್ದೀವಿ ಸ್ವಲ್ಪ ಯೋಚನೆ ಮಾಡಮ್ಮ. ಯಾರಿಗೂ ಶಕ್ತಿ ಇಲ್ಲ ರೀ, ಎಲ್ಲರಿಗೂ ವೀಕೆ, ಸುಸ್ತು. ಈ ಸುಸ್ತು ಯಾರಿಗಿಲ್ಲಮ್ಮ? ಎಲ್ರಿಗೂ ಇದೆ ಗುರುಗಳೇ. ಈ ಸುಸ್ತು ಬಂದ ಮೇಲೆ ನೀವೇನಾಗಿದ್ದೀರಾ ತಿಳ್ಕೊಳ್ಳಿ. ಪೂಜೆ ಯಾವ ಪುರುಷಾರ್ಥಕ್ಕೆ ಹತ್ಕೊಂಡೇ ಮಾಡ್ತೀರಾ, ಬೇಜಾರು ಮಾಡ್ಕೊಂಡೇ ಮಾಡ್ತೀರಾ. ದೇವಸ್ಥಾನಕ್ಕೆ ಹೋಗಬೇಕು, ನನ್ನ ಕೈಲಿ ಆಗಲ್ಲ, ಆದರೂ ಹೋಗಬೇಕು, ಬಂಡತನ. ಹೌದಾ? ಹೌದು ಗುರುಗಳೇ. ಸಮಯಕ್ಕೆ ಊಟ ತಿನ್ನಬೇಕು, ಟೈಮ್ ಇಲ್ಲ. ಒಲಿ ತಿನ್ನೋಕ್ಕಾಗತ್ತಾ? ಆಗಲ್ಲ. ಕರಗ್ಸೋಕ್ಕಾಗತ್ತಾ? ಆಗಿಲ್ಲ. ಕರಗಿಸಿದ್ದು ಹೊರಗೆ ತರೋಕ್ಕಾಗತ್ತಾ? ಆಗೇ ಇಲ್ಲ. ಮತ್ತು ಹೆಂಗೆ ಧರ್ಮ? ಎಲ್ಲಿದೆ ಧರ್ಮ? ಧರ್ಮ ಇಲ್ಲ ಅಂತಲ್ಲ, ಧರ್ಮವನ್ನು ನಿಮ್ಮ ಮಟ್ಟಿಗೆ ಎಲ್ಲಿ ತಗೊಂಡಿದ್ದೀರಾ, ಎಲ್ಲಿ ತಿಳಿದಿದ್ದೀರಾ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಮಾಹಿತಿ ಕೊಡ್ತಾರೆ. ಯೋಗ ಮಾಡಿದ್ರೆ ಹಂಗೆ ಬರುತ್ತೆ, ಪೂಜೆ ಮಾಡಿದ್ರೆ ಹಿಂಗೆ ಬರುತ್ತೆ, ಆ ಊಟ ತಿಂದರೆ ಹಿಂಗೆ ಬರುತ್ತೆ. ಬರೀ ಕತೆ ಹೇಳ್ಕೊಂಡೇ ಕಾಲ ಕಳೀತಾ ಇದ್ದೀವಿ. ಯಾವುದರಲ್ಲೂ ಸತ್ಯತೆಯನ್ನು ನಾವು ತಿಳಿದಿಲ್ಲ. ಕಾರಣ, ಹೇಳುತ್ತಿರುವವರು ಸರಿ ಇಲ್ವಾ, ಕೇಳುತ್ತಿರುವವರು ಸರಿ ಇಲ್ವಾ, ನೀವೇ ಡಿಸೈಡ್ ಮಾಡಿ. ಏನು ಹೇಳ್ಕೊಳ್ಳಿ, ಅವರು ತಿಳಿದದ್ದು ಹೇಳ್ಕೊಳ್ಳಿ, ಇದನ್ನು ಮಾಡಿ, ಅದನ್ನು ಮಾಡಿ, ಅದನ್ನು ಮಾಡಿ ಹೇಳಲಿ. ಆದರೆ ನೀವೆಲ್ಲಿದ್ದೀರಾ? ನೀವು ಅಲ್ಲೇ ಇದ್ದೀರಾ, ಕದಲ್ಲೇ ಇಲ್ಲ. ಹೌದಲ್ಲ? ಹೌದು ಗುರುಗಳೇ. ಮತ್ತು ಏನು ತಿಳ್ಕೊಂಡು ಏನು ಪ್ರಯೋಜನ? ಏನು ಓದಿ ಏನು ಪ್ರಯೋಜನ ಅಪ್ಪ? ದೇಹದಲ್ಲಿ ಹರಿಯುತ್ತಿರುವ ರಕ್ತದ ವಿಚಾರದಲ್ಲಿ ನಮಗೆ ಗೊತ್ತೇ ಇಲ್ಲ. ಇದಕ್ಕೆ ರಕ್ತಹೀನತೆ, ಬಲಹೀನತೆ, ಲೋ ಬಿ ಪಿ, ಐ ಬಿ ಪಿ. ನೋಡಿ, ಇಲ್ಲಿ ಬಂತು ಫ್ಯಾಕ್ಟ್ರಿ. ಯಾವುದು? ಲೋ ಬಿ ಪಿ, ಐ ಬಿ ಪಿ. ಇಷ್ಟೇರಿನ ಮನೆ ಬರ. ಬೆಳಿಗ್ಗೆ ಚೆನ್ನಾಗಿದ್ರಂತೆ, ಶೂಟಿಂಗ್ ಹೋಯ್ತಾನೆ ಬಿದ್ದೋಗ್ಬಿಟ್ರಂತೆ. ಬೆಳಿಗ್ಗೆ ಡ್ಯೂಟಿಗೆ ಹೋಗಿದ್ರಂತೆ, ಮನೆಗೆ ಬರುವಾಗ ಹಿಂಗೆ ಆಗೋಯ್ತಂತೆ. ಇದೇ ತಾನೇ ನಮ್ಮದು ಸರ್ಪ್ರೈಸ್. ಏನು ಸರ್ಪ್ರೈಸು? ದುರಂತಗಳ ಸರ್ಪ್ರೈಸ್. ಮಗು ಸ್ಕೂಲ್ಗೆ ಹೋಯ್ತಂತೆ, ಸ್ಕೂಲ್ ಹಂಗೆ ಕುಸ್ತು ಬಿದ್ದೋಯ್ತಂತೆ. ಇದಕ್ಕೆ ಯಾರು ಹೇಳೋಕ್ಕಾಗತ್ತಾ? ಈ ಸಮಸ್ಯೆಗಳಿಗೆ ಪರಿಹಾರ ಯಾರು ಹೇಳೋಕ್ಕಾಗಿದೆಯಾ? ಆಗತ್ತಾ? ಸಾಧ್ಯನೇ ಇಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಹೆದೆ ತಟ್ಟಿ ಹೇಳೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಇದನ್ನು ಕೇಳಿಸ್ಕೊಂಡು ಹರಗಿಸ್ಕೊಂಡ್ರೆ ಒಂಚೂರು ಅರಿವು ಆಗಬಹುದು. ಆಗಿಲ್ಲ ಅಂದ್ರೆ ನಾನೇನು ಮಾಡಲಿಕ್ಕಾಗಲ್ಲ.